ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಂಗಳವಾರ ರಾತ್ರಿ 12:30ಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ಸಿಗಲಿದೆ. 13ನೇ ಬಾರಿ ಕರಗ ಹೊರಲಿದ್ದಾರೆ ಜ್ಞಾನೇಂದ್ರ ಅವರು. ಕರಗ ಸಾಗುವ ದಾರಿಯುದ್ದಕ್ಕೂ ಕೂಡ ಅಗಲೀಕರಣ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಭಾರೀ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಕರಗ ಸಾಗುವಂತ ದಾರಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕೂಡ ಸರ್ಪಗಾವಲು ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯವರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಕರಗ ಮಹೋತ್ಸವಗಳು ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಬಟ್ ಇದರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಏನು ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕೂಡ ಅಷ್ಟೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. 13ನೇ ಬಾರಿ ಕರಗ ಹೊರಲಿದ್ದಾರೆ ಜ್ಞಾನೇಂದ್ರ ಅವರು. ಅದ್ರ ಜೊತೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಬೆಳಿಗ್ಗೆ ತನಕ ನೀವು ರಿಪಬ್ಲಿಕ್ ಕನ್ನಡ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲವರಿಗೆಲ್ಲ ಹೋಗೋಕ್ಕಾಗಲ್ಲ ಪಾಪ. ಅಂಥವರು ರಿಪಬ್ಲಿಕ್ ಕನ್ನಡದ ಮುಖಾಂತರ ಇಡೀ ಕರಗವನ್ನು ನೋಡ್ಬೋದು. ನೀವು ಬೆಳಿಗ್ಗೆ ತನಕ ಉತ್ಸವ ಪ್ರತಿಯೊಂದು ಎಲ್ಲವನ್ನು ಕೂಡ ಕ್ಷಣ ಕ್ಷಣದ ಕರಗದ ಉತ್ಸವವನ್ನು ನೀವು ರಿಪಬ್ಲಿಕ್ ಕನ್ನಡದ ಮುಖಾಂತರ ನೋಡ್ಬೋದಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದು ಕಡೆಯಲ್ಲೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರ ಕಣ್ಗಾಲು ಕೂಡ ಇರುವಂತ, ಇನ್ನೊಂದು ಕಡೆ ಭಕ್ತ ಸಾಗರ ಕೂಡ ಅಲ್ಲಿ ನೆರೆದಿದೆ. ಸದ್ಯ ಏನಾಗ್ತಾ ಇದೆ, ಭಕ್ತರು ಏನ್ ಹೇಳ್ತಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡ್ತೀರಾ? ನಿಗೇಶ್ ನಾನು ಪ್ರೆಸೆಂಟ್ ಈಗ ತಿಗ್ಲರ್ಪೇಟೆಯ ಧರ್ಮರಾಯ ದೇವಸ್ಥಾನದ ಮುಂದ್ಗಡೆ ಇದ್ದೇನೆ. ನೀವು ನೋಡ್ತಿರ್ಬೋದು, ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. 1ವರೆಗೆ ಕರಗ ಆಚೆ ಬರುತ್ತೆ. ಯಾಕಂದರೆ ಈ ಪೂಜಾ ಪುನಸ್ಕಾರಗಳು ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಯಾಕಂದರೆ ಕರಗ ಮಹೋತ್ಸವ ಅಂದರೆ ಬೆಂಗಳೂರು ಹಬ್ಬ, ಇದು ಬೆಂಗಳೂರು ಹಬ್ಬ ಅಂತ ಬೆಂಗಳೂರು ಕರಗವನ್ನು ಕರೀತಾರೆ. ಹೀಗಾಗಿ ಸುತ್ತಮುತ್ತದ ರಾಜ್ಯದ ಜನರು, ಬೇರೆ ದೇಶದ ಜನರು ಮತ್ತು ಸಾಕಷ್ಟು ಜನ ಬರ್ತಾರೆ. ಈ ಹಿಂದೆ ಸಹ ಏನು 3-4 ಲಕ್ಷ ಜನ ಬಂದಿದ್ರು. ಬಟ್ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಬರ್ಬೋದು ಎಂಬುದು ನಿರೀಕ್ಷೆ ಇದೆ. ಹೀಗಾಗಿ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ಯಾಕಂದರೆ ಕಳೆದ ಬಾರಿ ಅಹಿತಕರ ಘಟನೆ ಆಗಿತ್ತು. ಕರಗ ಹೊತ್ತ ಪೂಜಾರಿ ಜ್ಞಾನೇಂದ್ರಗೆ ಕೆಮಿಕಲ್ ಹಾಕಿ ಸುಟ್ಟಿದ್ರು. ಹೀಗಾಗಿ ಆ ರೀತಿ ಆಗದಂತೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ. ಸುಮಾರು 3,000ಕ್ಕೂ ಅಧಿಕ ಪೊಲೀಸ್ ನಿಯೋಜನೆಗೊಂಡಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು, ಜನ ಸಾಗರವೇ ಹರಿದು ಬರ್ತಿದೆ. ಯಾಕಂದರೆ 1ರಿಂದ 2 ಗಂಟೆ ಒಳಗೆ ಕರಗ ಆಚೆ ಬರುತ್ತೆ. ಅದಾದ ನಂತರ ಆ ಕರಗ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಆರಂಭವಾಗುತ್ತೆ. ಮಸ್ತನ್ ಸಾಹೇಬ್ ದರ್ಗಾ, ಮತ್ತೊಂದು ಕಡೆ ಕೇರ್ ಮಾರ್ಕೆಟು, ಮತ್ತೊಂದು ಕಡೆ ಅಣ್ಣಮ್ಮ ದೇವಸ್ಥಾನ, ಮತ್ತೊಂದು ಕಡೆ ಮೈಸೂರು ಬ್ಯಾಂಕ್ ಸರ್ಕಲ್, ಹೀಗೆ ಬೆಳಗ್ಗೆವರೆಗೂ ಕರಗ ಮೆರವಣಿಗೆ ಆಗುತ್ತೆ. ಅಲ್ಲಿಂದ 9 ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ರಿಟರ್ನ್ ಆಗುತ್ತೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ರಥವನ್ನು ರೆಡಿ ಮಾಡ್ತಿದ್ದಾರೆ. ಈ ರಥದಲ್ಲಿ ಪಾಂಡವರ ಮೂರ್ತಿಯನ್ನು ಕುಂದಿರಿಸಿ ಮೆರವಣಿಗೆ ಮಾಡ್ತಾರೆ. ಅದಾದ ನಂತರ ಮುತ್ತೆಲಮ್ಮನ ದೇವಿಯ ಮೂರ್ತಿಯನ್ನು ಕುಂದಿರಿಸಿ ಅದು ಮೆರವಣಿಗೆ ಮಾಡ್ತಾರೆ. ಅದಾದ ನಂತರ ಕರಗ ಹೊರಗಡೆ ಬರುತ್ತೆ. ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಕರಗವನ್ನು ಕಣ್ತುಂಬಿಕೊಡಲು ನೀವು ನೋಡ್ತಿರ್ಬೋದು ಯಾವ ರೀತಿ ಜನ ಇದ್ದಾರೆ ಅಂದರೆ, ಭಕ್ತಾದಿಗಳು ಅಂದರೆ ಅಷ್ಟು ಜನ ಸಾಗರವೇ ಹರಿದು ಬರ್ತದೆ. ಹೀಗಾಗಿ ಪೊಲೀಸ್ ಇಲಾಖೆ ಸಹ ನಾವು ಸೂಕ್ತ ಭದ್ರತೆ ಕೈಗೊಂಡಿದೆ. ನಿಕೇಶ್, ವೀರೇಶ್, ಬಹಳ ಪ್ರಮುಖವಾಗಿ ಈಗಾಗಲೇ ನೀವು ಹೇಳಿದ್ರಿ, ಕಳೆದ ಬಾರಿ ಒಂದು ಅಹಿತಕರ ಘಟನೆ ನಡೆದಿರುವಂಥದ್ದು. ಜ್ಞಾನೇಂದ್ರ ಅವರ ಮೇಲೇನೆ ಒಂದು ಕೆಮಿಕಲ್ ಅನ್ನು ಎರಚಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಜ್ಞಾನೇಂದ್ರ ಅವರು ಆ ಕರಗವನ್ನು ಇಳಿಸಲಿಲ್ಲ. ಅದರಷ್ಟೇ ಕಟ್ಟುನಿಟ್ಟಿನ ಭಕ್ತಿಯಿಂದ ಒಂದು ಕರಗವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈ ಸಲ ಅಂತಹ ಘಟನೆ ಆಗದೆ ಇರುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸರು ವಹಿಸಿಕೊಂಡಿದ್ದಾರೆ, ಇನ್ನು ಯಾವೆಲ್ಲ VIP ಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಲ್ಲಿಗೆ? ಎಸ್ ನಿಕೇಶ್, ಯಾಕಂದರೆ ಕಳೆದ ಬಾರಿ ಈ ಒಂದು ಘಟನೆ ನಡೆಯಿತು. ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏನು ನಿಯೋಜನೆಗೊಂಡಿದೆ. ಸುಮಾರು 3,000ಕ್ಕೂ ಅಧಿಕ ಪೊಲೀಸ್ ನಿಯೋಜನೆಗೊಂಡಿದೆ. ಅದೆಲ್ಲ CCTV ಅಳವಡಿಕೆ, ಡ್ರೋನ್ ಕ್ಯಾಮ್ರಾ ಅಳವಡಿಕೆ, ಪ್ರತಿಯೊಂದು ಹೆಜ್ಜೆಗೂ ಪೊಲೀಸ್ ನಿಯೋಜನೆಗೊಂಡು ಕಣ್ಗಾವಲು ಮಾಡಿದ್ದಾರೆ. ಯಾಕಂದರೆ ಈ ಥರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಯಾಕಂದರೆ ಕಳೆದ ಬಾರಿ ಪೂಜಾರಿ ಜ್ಞಾನೇಂದ್ರ, ಕರಗ ಹೊತ್ತ ಜ್ಞಾನೇಂದ್ರಗೆ ಆ್ಯಸಿಡ್ ಹಾಕಿ ಅಂದರೆ ಸುಟ್ಟಿದ್ರು, ಬಾಡಿನ ಸುಟ್ಟಿದ್ರು. ಹೀಗಾಗಿ ಅಂಥ ಘಟನೆ ಆಗದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ ಕೈಗೊಂಡಿದೆ. ಏನು 1ರಿಂದ 2 ಗಂಟೆ ಸುಮಾರಿಗೆ ಕರಗ ಹೊತ್ತು, ಹೂವಿನ ಕರಗ ಹೊತ್ತು ಪೂಜಾರಿ ಜ್ಞಾನೇಂದ್ರ ಅವರು ಹೊರಗಡೆ ಬರ್ತಾರೆ. ಇದೀಗ ಪೂಜಾ ಕೈಕಾರ್ಯಗಳು ನಡೀತಾ ಇದೆ. ಯಾಕಂದರೆ ರಥವನ್ನು ರೆಡಿ ಮಾಡ್ತಿದ್ರೆ ಈಗ. ಯಾಕಂದರೆ ರಥದಲ್ಲಿ ಪಾಂಡವರ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಮತ್ತೊಂದು ಕಡೆ ಮುತ್ತೆಲಮ್ಮನ ಮೆರವಣಿಗೆ ಮಾಡ್ತಿದ್ರೆ ನೀವು ನೋಡ್ತಿರ್ಬೋದು. ಸಾಕಷ್ಟು ಭಕ್ತಾದಿಗಳು ಮೆರವಣಿಗೆ ಮುಖಾಂತರ ಬರ್ತಾ ಇದ್ದಾರೆ, ದೇವಿಯ ಆರಾಧನೆ ಮಾಡ್ತಿದ್ದಾರೆ. ಒಂದು ಕಡೆ ಬೆಂಗಳೂರು ಕರಗ ಹಬ್ಬದಂತೆ ಮಾಡ್ತಿದ್ರೆ ಸಾಕಷ್ಟು ಜನ ಲೈಟಿಂಗ್ ಅಳವಡಿಕೆ ಆಯಿತು. ಈ ಒಂದು ತಿಗಳರಪೇಟೆ ಆಯಿತು, ಈ ಒಂದು SP ರೋಡ್, ಕೇರ್ ಮಾರ್ಕೆಟ್ ಲೈಟಿಂಗಿಂದ ಮಿಂಚ್ತಾ ಇದೆ. ಯಾಕಂದರೆ ಬೆಂಗಳೂರು ಹಬ್ಬ ಅಂತೇನೆ
ಕರಗವನ್ನ ಕರೀತಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ನಿಕೇಶ್, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ದೊಡ್ಡ ಹಬ್ಬ ಇದು ಬೆಂಗಳೂರು ಜನತೆಗೆ. ಕರಗ ಎನ್ನುವಂಥದ್ದು ಪ್ರತಿ ವರ್ಷ ಕೂಡ ನಡೆಯುತ್ತೆ. ಈ ವರ್ಷನೂ ಕೂಡ ಈ ಒಂದು ಕರಗ ಮಹೋತ್ಸವ ನಡೆಯುತ್ತೆ. ಇನ್ನೇನು ಕ್ಷಣಗಣನೆ ಆರಂಭಗೊಂಡಿರುವಂಥದ್ದು. ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಕೆಲವರಿಗೆ ಬರೋಕ್ಕಾಗಲ್ಲ, ಒಂದಿಷ್ಟು ಲಕ್ಷಾಂತರ ಜನ ಸೇರ್ತಾರೆ ಆ ಕರಗವನ್ನು ನೋಡುವಂಥ ನಿಟ್ಟಿನಲ್ಲಿ. ಈ ಒಂದು ಅದ್ದೂರಿ ಮಹೋತ್ಸವವನ್ನು ನೋಡಬೇಕಾದ್ರೆ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿದ್ರೆ ಕಂಟಿನ್ಯೂ ಆಗಿ ಬೆಳಗ್ಗೆ ತನಕ ಇರುತ್ತೆ. ಕರಗ ಈಗ ಹೊರಗೋದ್ರೆ ಬೆಳಗ್ಗೆ ಬರುತ್ತೆ ವಾಪಸ್ಸು ಧರ್ಮರಾಯ ಟೆಂಪಲ್ಗೆ. ಅಲ್ಲಿ ತನಕ ನೀವು ಲೈವ್ ಆಗಿ ವೀಕ್ಷಣೆ ಮಾಡ್ಬೋದು ರಿಪಬ್ಲಿಕ್ ಕನ್ನಡದಲ್ಲಿ. ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲವೂ ಕೂಡ ಪೊಲೀಸ್ನವರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. 14ನೇ ಬಾರಿ ಬೆಂಗಳೂರು ಕರಗವನ್ನು ಎ ಜ್ಞಾನೇಂದ್ರ ಅವರು ಹೊರತಾ ಇದ್ದಾರೆ. ಬಹಳ ಐತಿಹಾಸಿಕವಾದದ್ದು ಮತ್ತೆ ಪುರಾತನವಾದಂಥ ಕರಗ ಮಹೋತ್ಸವ. ಕರಗ ಮಹೋತ್ಸವಕ್ಕೆ ಹಿಂದೆ ಒಂದ್ಸಾರಿ ಬಂದು ಬಹಳ ಹೊತ್ತು ಕೂತಿದ್ದೆ. ಕರಗ ಮೆರವಣಿಗೆ ಪ್ರಾರಂಭ ಆಗೋದು ಕೂತಿದ್ದು, ಆಮೇಲೆ ಹೋದೆ. ಬಟ್ ಈ ಕರಗ ಬಹಳ ಪ್ರಸಿದ್ಧವಾದದ್ದು. ಬಹಳ ಜನ, ನಾನು ಹುಡುಗನಾಗಿದ್ದಾಗ ನೋಡಕ್ ಬಂದಿದ್ದೆ. ಹುಡುಗನಾಗಿದ್ದಾಗ ಇಲ್ಲಿ ಬೆಂಗಳೂರಿಗೆ ಕರಗ ನೋಡಕ್ಕೋಸ್ಕರನೇ ಮೈಸೂರಿಂದ ಬಂದಿದ್ದೆ ನಾನು. ಬಹಳ ಹಿಂದೆ ಅಂದ್ರೆ 67-68 ಇರ್ಬೇಕು ಇಸ್ವಿ, ಆಗ ನೋಡಕ್ ಬಂದಿದ್ದೆ. ಸೊ ಇದು ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಉತ್ಸವ. ಇದನ್ನ ನಾವು ಇದಕ್ಕೆ ನಮ್ಮ ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅವರು ನಮ್ಮ ಜೊತೆ ಈಗ ಶಾಸಕ ಹ್ಯಾರಿಸ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಐತಿಹಾಸಿಕ ಕರಗ ಆರಂಭವಾಗಿದೆ, ನೀವು ಸಹ ಬಂದಿದ್ದೀರಾ ಸರ್, ಏನು ಹೇಳ್ತೀರಾ ಸರ್? ಅಲ್ಲ, ಭಾಳ ಸಂತೋಷ. ನಮ್ಗೇನಾಗೋಯ್ತು ಅಂದರೆ ಈ ವರ್ಷವೂ ಕೋಡ್ ಆಫ್ ಕಂಡಕ್ಟು, ಲಾಸ್ಟ್ ಇಯರೂ ಸೇಮ್ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಇತ್ತು, ಈಗ ಪಾರ್ಲಿಮೆಂಟ್ ಎಲೆಕ್ಷನು. ಎರಡು ಸರಿ ಕೋಡ್ ಆಫ್ ಕಂಡಕ್ಟಲ್ಲಿ ಸ್ವಲ್ಪ ಎಲೆಕ್ಷನ್ ಕಮಿಷನ್ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋದೆಲ್ಲ ಒಂದಿರುತ್ತೆ. ಕರಗ ಹಬ್ಬ ನಾವೆಲ್ಲ ಬರ್ತೀವಿ, ಯಾರಿಲ್ಲೇನು ರಾಜಕೀಯ ಏನು ಮಾಡಲ್ಲ, ರಾಜಕೀಯ ಮಾತಾಡೋದು ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಬಂದು ಇಲ್ಲಿ ಸೇರಿಕೊಂಡು ಇದೊಂಥರ ಒಂದು ಸಂತೋಷದ ಒಂದು ಸಮಯ ನಮಗೆ. ಸೊ ಈ ಭಾಳ ಅದ್ದೂರಿಯಿಂದ ಮಾಡ್ತಾರೆ. ಈಗ ನಮ್ಮ ಕಮಿಟಿ ಏನಿದ್ದಾರೆ, ನಿಮಗೆ ಅವಿನಾವ ಒಂದು ಸಂಬಂಧ ಇದೆ ಸರ್. ದೇವಸ್ಥಾನಕ್ಕೂ ಜನರಿಗೂ ಈ ಕಮಿಟಿಗೂ ಎಲ್ರಿಗೂ ಭಾಳಷ್ಟು ಸಂಬಂಧ. ಏನೇ ಇದ್ದರೂ ಈ ಜನಾಂಗ ನಾನು ಭಾಳ ಹತ್ರ. ಸುಮಾರು ನಮ್ಮ ಜೊತೆಯಲ್ಲಿರುವಂಥವರು ಎಲ್ಲ ನಾಯಕರುಗಳು ಈ ಜನಾಂಗದವರೆಲ್ಲ ನನ್ನ ಜೊತೆಯಲ್ಲಿ ಸರ್ ಬರ್ತಿದ್ದಾರೆ. CM ಬರ್ತಾ ಇದ್ದಾರೆ. ಹಾಗಾಗಿನೇ ನಾವು ಬೇಗ ಬಂದ್ವಿ. ಈಗ ಹೋಗಿ ಮತ್ತೆ ರಾತ್ರಿ ಬರ್ತೀವಿ. ಸೊ ಈಗ CM ಬಂದು ಹೋಗ್ತಾರೆ, ಎಲೆಕ್ಷನ್ ಕ್ಯಾಂಪೇನಿಂಗ್ ಅಲ್ವಾ, ಹಾಗಾಗಿ ನಾವು ಬಂದಿದ್ವಿ. ಎಸ್, ಇದಿಷ್ಟು ಶಾಸಕ ಹ್ಯಾರಿಸ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಈಗಾಗಲೇ ವೀರೇಶ್ ಅವರು ಕೊಡ್ತಾ ಇದ್ದಾರೆ, ಮತ್ತೆ ನಾನು ಅವ್ರನ್ನ ಸಂಪರ್ಕ ಮಾಡ್ತೀನಿ. ಈಗಾಗಲೇ ನೀವು ಗಮನಿಸಬಹುದು, ನಗರದ ಪೇಟೆಯಿಂದ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಈ ಮೆರವಣಿಗೆ ಆರಂಭ ಆಗುತ್ತೆ. ಈಗಾಗಲೇ CM ಸಿದ್ದರಾಮಯ್ಯವರು ಇರ್ಬೋದು, ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಹ್ಯಾರಿಸ್, ಇವರೆಲ್ಲರೂ ಕೂಡ ಬಂದಿದ್ದಾರೆ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು. ಈಗಾಗಲೇ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಕಳೆದ ಬಾರಿ ನಾನು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೀನಿ, ನಾನು ಕರಗವನ್ನು ಕಣ್ತುಂಬಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಕರಗ ಮಹೋತ್ಸವವನ್ನು ನೋಡಿದ್ದೀನಿ, ಆದರೆ ಈ ಸಲ ನೋಡ್ತೀನಿ, ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದರು. ಅವರ ಜೊತೆ ಹ್ಯಾರಿಸ್ ಅವರು ಕೂಡ ಇದ್ದರು, ಅಲ್ಲಿನ ಸ್ಥಳೀಯ ಶಾಸಕರು. CM ಕೂಡ ದೇಗುಲಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದರು. ಇನ್ನು ಕರಗೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭಗೊಂಡಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಗುತ್ತೆ. ಅದಾದಮೇಲೆ ಕಬ್ಬನ್ಪೇಟೆಗೆ ಹೋಗುತ್ತೆ, ಗಾಣಿಗರಪೇಟೆ ಹೋಗುತ್ತೆ, ಅವೆನ್ಯೂ ರಸ್ತೆ ಮೂಲಕ ಸಾಗ್ತಾ ಹೋಗುತ್ತೆ. ನಂತರ KR ರಸ್ತೆಯಲ್ಲಿರುವಂಥ ಕೋಟೆ ಆಂಜನೇಯ ದೇಗುಲಕ್ಕೆ ಕರಗ ಆಗಮನ ಆಗುತ್ತೆ. ಬಳಿಕ ಅಲ್ಲಿಂದ ಸಿಟಿ ಮಾರ್ಕೆಟು, ಹಾಗೆ ಪೊಲೀಸ್ ಠಾಣೆ ರಸ್ತೆಯ ರಾಣಾಸಿಂಗ್ ಪೇಟೆ, ಅಕ್ಕಿಪೇಟೆ, ಅರಳಿಪೇಟೆ, OTC ರಸ್ತೆ, ಮಸ್ತಾನ್ ಸಾಹೇಬ್ ದರ್ಗಾ ಬಹಳ ಇಂಪಾರ್ಟೆಂಟ್, ಇಲ್ಲೂ ಕೂಡ ಎಂಟ್ರಿಯನ್ನು ಕೊಡುತ್ತೆ ಕರಗ. ಆಮೇಲೆ ಬಳೆಪೇಟೆ ಮುಖ್ಯ ರಸ್ತೆ, KG ರಸ್ತೆ, SP ರಸ್ತೆ ಮೂಲಕ ಸಾಗಿ ಅಣ್ಣಮ್ಮ ದೇಗುಲಕ್ಕೆ ಬಂದು ಅದೇ ಮಾರ್ಗದಲ್ಲಿ ಮತ್ತೆ ವಾಪಸ್ಸಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ಕರಗ ಹೋಗುತ್ತೆ. ನಿರಂತರವಾಗಿ ಈ ಕರಗವನ್ನು ವೀಕ್ಷಣೆ ಮಾಡ್ಬೋದು ರಿಪಬ್ಲಿಕ್ ಕನ್ನಡದಲ್ಲಿ. ಭಕ್ತ ಸಾಗರು ಕೂಡ ಈಗಾಗಲೇ ಹರಿದು ಬಂದು, ಕಳೆದ ಬಾರಿ 4-5 ಲಕ್ಷ ಮಂದಿ ಬಂದಿದ್ದಾರೆ ಈ ಕರಗವನ್ನು ವೀಕ್ಷಣೆ ಮಾಡೋಕ್ಕೆ. ಪೊಲೀಸ್ನವರು ಕೂಡ ಸನ್ನದ್ಧರಾಗಿದ್ದಾರೆ. ಕಳೆದ ಬಾರಿ ಒಂದು ಎಡವಟ್ಟಾಯಿತು, ಈ ಕರಗ ಹೊರ್ತಾರಲ್ವಾ ಜ್ಞಾನೇಂದ್ರ, ಅವ್ರ ಮೇಲೆ ಕೆಮಿಕಲ್ ಅಟ್ಯಾಕ್ ಕೂಡ ಆಯಿತು. ಆ ಸಂದರ್ಭದಲ್ಲೂ ಬಹಳ ಭಕ್ತಿಯಿಂದ ಆ ಕರಗವನ್ನು ಇಳಿಸಲಿಲ್ಲ ಅವರು. ಅಷ್ಟಾದರೂ ಕೂಡ ಕರಗವನ್ನು ಹೊತ್ಕೊಂಡು ಮೆರವಣಿಗೆಯನ್ನು ಮಾಡಿದರು.
ಇದ್ರ ಜೊತೆ ಜನರು ಕೂಡ ಸಾಥನ್ನು ಕೊಟ್ಟರು. ಆದರೆ ಈ ಸಲ ಅಂಥ ಘಟನೆಗಳು ಮರುಕಳಿಸದಂತೆ ಎಲ್ಲರೂ ಕೂಡ ಪೊಲೀಸರ ಕಣ್ಗಾವಲು ಇದೆ. CCTV ಕ್ಯಾಮ್ರಾ ಎಲ್ಲೂ ಕೂಡ